shaking, drinking all this coffee. These last few weeks. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದ ಟೇಸ್ಟಿ ಟೇಲ್ಸ್. ಸೊ ಇವತ್ತು ನಾನು ನಿಮಗೆಲ್ಲ ಮ್ಯಾಂಗ್ಳೂರ್ ಸ್ಟೈಲ್ ಚಿಕನ್ ಸುಕ್ಕ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ಇದು ನೀರು ದೋಸೆ ಜೊತೆ ಪರ್ಫೆಕ್ಟ್ ಕಾಂಬಿನೇಷನ್ ಆಗಿರುತ್ತೆ ಆ್ಯಂಡ್ ಸಂಡೇಸ್ ಬ್ರೇಕ್ಫಾಸ್ಟಿಗೆ ಮಾಡಿ ಇಟ್ ವಿಲ್ ಬಿ ಅಮೇಝಿಂಗ್. ಸೊ ಇದನ್ನು ಸಿಂಪಲ್ ಆ್ಯಂಡ್ ಈಸಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇವತ್ತು. ವಿತಿನ್ 20 ಮಿನಿಟ್ಸ್ ಅದನ್ನು ಕುಕ್ ಮಾಡ್ಬೋದು. ಸೊ ಸ್ಟಾರ್ಟ್ ಮಾಡೋಣ. ಸೊ ಮೊದಲಿಗೆ ಸ್ಟವ್ ಹಚ್ಚಿಬಿಟ್ಟು ಒಂದು ಕಡಾಯಿ ಇಟ್ಕೊತಾ ಇದ್ದೀನಿ. ಇದಕ್ಕೆ ಮೇನ್ ಒಂದು ಪೌಡರ್ ಮಾಡ್ಕೋಬೇಕು. ಸೊ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ. ಚಕ್ಕೆ, ಲವಂಗ, ಮೆಂತ್ಯ, ಜೀರಿಗೆ, ಸೋಂಪು ಮತ್ತು ಏಲಕ್ಕಿ ಒಂದು 2 ಹಾಕಿದ್ರೆ ಸಾಕು. ಆ್ಯಂಡ್ ಒಂದು 3 ಪಲಾವ್ ಎಲೆ ಆ್ಯಂಡ್ 1 3 ಸ್ಪೂನ್ಸ್ ಅಷ್ಟು ಧನಿಯಾ. ಇದರ ಜೊತೆಗೆ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ 2 ಈಕ್ವಲಾಗಿ ಹಾಕ್ಕೊಂಡಿದ್ದೀನಿ. 2 ಒಂದು 8 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಖಾರಕ್ಕೆ ತಕ್ಕನಂತೆ ನೀವು ತೊಗೋಬೋದು. ಇನ್ನೊಂದು ಪ್ಯಾನ್ಗೆ ನಾನು ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ 2 ಮೀಡಿಯಮ್ ಸೈಜ್ಡ್ ಆನಿಯನ್ಸ್ ಹಾಕೊಳ್ಳೋಣ. ಆ್ಯಂಡ್ ನೆಕ್ಸ್ಟ್ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡೋಣ. ಆಮೇಲೆ ಒಂದು 2 ಮೀಡಿಯಮ್ ಸೈಜ್ಡ್ ಟೊಮೆಟೊ ನೀಟಾಗಿ ಫ್ರೈ ಮಾಡಬೇಕು, ಅದು ಫುಲ್ ಸ್ಮ್ಯಾಶ್ ಆಗೋ ಅಷ್ಟು. ಇದಕ್ಕೆ ನಾನು 1/2 kg ಅಷ್ಟು ಚಿಕನ್ ಹಾಕ್ಕೊತಾ ಇದ್ದೀನಿ. ಓಕೆ, ಸೊ ಚಿಕನ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡೋಣ. ಫುಲ್ ಕುಕ್ ಆಗಬೇಕು ಇದು. ಇದಕ್ಕೆ ಒಂದು ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊಂಡ್ಬಿಟ್ಟು ಒಂದು 15 ಮಿನಿಟ್ಸ್ ಅಷ್ಟು ಹಾಗೆ ಬಿಟ್ಟರೆ ನೀಟಾಗಿ ಬೇಯುತ್ತೆ. ಸೊ ಚಿಕನಲ್ಲಿರೋ ನೀರೆಲ್ಲ ಬಂದು ನೀಟಾಗಿ ಕುಕ್ ಆಗುತ್ತೆ. ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಡೋಣ ಈಗಲೇ. ಸೊ ಚಿಕನ್ಗೆಲ್ಲ ನೀಟಾಗಿ ಉಪ್ಪು ಹಿಡಿಬೇಕು, ಹಾಗಾಗಿ ಇವಾಗಲೇ ಹಾಕಿದ್ದೀನಿ. ಆ್ಯಂಡ್ ಇದು ಇವಾಗ ಚೆನ್ನಾಗಿ ಕುಕ್ ಆಗ್ತಿದೆ. ಆ್ಯಂಡ್ ಇದಕ್ಕೆ ನಾನು ಕಾಯಿದು ಪೇಸ್ಟ್ ಮಾಡ್ಕೊಂಡಿದ್ದೆ. ಇದಕ್ಕೆ ಬೇರೆ ಏನೂ ಹಾಕಿಲ್ಲ, ಅದು ಬರೀ ತೆಂಗಿನಕಾಯಿ ಪೇಸ್ಟು. ಸೊ ಅದೊಂದು ಸ್ವಲ್ಪ ಹಾಕಿದ್ದೀನಿ. ಇವಾಗ ಇದಕ್ಕೆ ನಾವು ಅವಾಗಲೇ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದಂಥ ಐಟಮ್ಸ್ನ ಪುಡಿ ಮಾಡಿಟ್ಕೊಂಡಿದ್ದೆ. ಸೊ ಅದನ್ನು ಹಾಕ್ತಾಯಿದ್ದೀನಿ. ಇದೇ ಮೇನ್ ಇಂಗ್ರೀಡಿಯೆಂಟ್ ಈ ಡಿಶ್ಗೆ. ಸೊ ಇದೇ ಟೇಸ್ಟ್ ಕೊಡೋದು. ಸೊ ಪೌಡರ್ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕ್ಕೋಬೇಕು. ಸೊ 1/2 kgಗೆ ನಾನು ಅದನ್ನು ಒಂದು 2 ಸ್ಪೂನ್ಸ್ ಅಷ್ಟು ಹಾಕಿದ್ದೀನಿ ಪೌಡರ್. ಸೊ ಆಲ್ಮೋಸ್ಟ್ ಕುಕ್ ಆಗಿದೆ ಆ್ಯಂಡ್ ಚಿಕನ್ ಸುಕ್ಕ ರೆಡಿ ಆಗಿದೆ. ಓಕೆ, ಸೊ ನೀವು ನೋಡ್ತಾ ಇದ್ದೀರಾ ಚಿಕನ್ ಕೂಡ ನೀಟಾಗಿ ಫ್ರೈ ಆಗಿದೆ ಆ್ಯಂಡ್ ಆಯಿಲ್ ಕೂಡ ಬಿಟ್ಟಿದೆ. ಸೊ ಈಗ ಚಿಕನ್ ಸುಕ್ಕ ರೆಡಿ ಆಗಿದೆ. ನಾನು ಇದಕ್ಕೆ ನೀರು ದೋಸೆ ಮಾಡಿಟ್ಕೊಂಡಿದ್ದೆ. ಸೊ ದಿಸ್ ಇಸ್ ರಿಯಲಿ ನೈಸ್. ನಾನು ಈಗ ಟೇಸ್ಟ್ ಮಾಡ್ತೀನಿ. ಸೊ ನೀವು ಮನೇಲೆಲ್ಲ ಟ್ರೈ ಮಾಡಿಬಿಟ್ಟು ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಬಾಕ್ಸ್. ಥ್ಯಾಂಕ್ ಯು.